ನೀರಿಗಾಗಿ ಮತ್ತೆ ತಮಿಳುನಾಡು ಖ್ಯಾತಿಯನ್ನ ತೆಗೆದಿದೆ. ತನ್ನ ಪಾಲಿನ ನೀರಿಗಾಗಿ ತಮಿಳುನಾಡು ಈಗ ಪಟ್ಟನ್ನ ಹಿಡಿದಿದೆ. ಕಾವೇರಿ ವಿಚಾರದಲ್ಲಿ ಇಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಇಂದು ಸಿಡಬ್ಲ್ಯೂಆರ್ಸಿ ಮಹತ್ವದ ಮೀಟಿಂಗ್ ಅನ್ನ ನಡೆಸುತ್ತೆ. ಸಿಡಬ್ಲ್ಯೂಆರ್ಸಿ ಸಭೆಯತ್ತ ರಾಜ್ಯದ ರೈತರ ಚಿತ್ತ ಇದೆ. ಯಾಕಂದ್ರೆ ಈಗಾಗಲೇ ಬರಗಾಲದ ಛಾಯೆಯಿಂದ ತತ್ತರಿಸಿ ಹೋಗಿದ್ದಾರೆ ರೈತರು. ಹಾಗಾಗಿ ಇವತ್ತಿನ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಕರ್ನಾಟಕದ ವಾದಕ್ಕೆ ಸಿಗುತ್ತಾ ಗೆಲುವು ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಮುಖವಾಗಿ ಕಾವೇರಿ ನದಿ ನೀರು ಹಂಚಿಕೆಯ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ಜೂನ್ ಹಾಗೆ ಈ ಜುಲೈ ತಿಂಗಳ ಬಾಕಿ ನೀರು ಸೇರಿದಂತೆ ಬಿಡುಗಡೆ ಮಾಡುವ ವಿಚಾರವಾಗಿ ಒಂದ್ ಕಡೆ ಪಟ್ಟನ್ನ ಸಡಲು ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆಯಪ್ಪ ಅಂತಂದ್ರೆ ಈಗಾಗಲೇ ಬರಗಾಲದಿಂದ ಸಾಕಷ್ಟು ಜನ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ಇಲ್ಲ ನೀರು ಬಿಡೋದಕ್ಕೆ ಅಂದ್ರೆ ಕುಡಿಯೋದಕ್ಕೆ ನೀರು ಸಾಲ್ತಾ ಇಲ್ಲ. ಇನ್ನ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಸಿಎಂ ಹೇಳ್ಬಿಟ್ಟಿದ್ದಾರೆ ಕೃಷಿ ವಿಚಾರವಾಗಿ ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ಮತ್ತೆ ತಮಿಳುನಾಡು ಪಟ್ಟನ್ನ ಹಿಡಿದು ಕೂತಿರುವಂತದ್ದು. ನನ್ನ ಪಾಲಿನ ನೀರನ್ನ ನಮಗೆ ಕೊಟ್ಬಿಡಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಡಬ್ಲ್ಯೂಆರ್ಸಿಯ ಮಹತ್ವದ ಸಭೆಯತ್ತ ಎಲ್ಲರ ಚಿತ್ತ ಇದೆ.